ಮೈಸೂರು ಕುರಿತಾಗಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ನಿಮ್ಮ ಜೊತೆ ಮಾತಾಡಬೇಕು. ಮೈಸೂರಿನ ನಂಜನಗೂಡಿನಲ್ಲಿ ಚಿತ್ರನಗರಿ ನಿರ್ಮಾಣ ಹಿನ್ನೆಲೆ ಪ್ರಶ್ನಿಸಲು ಹೋದಂತ ರೈತನ ಮೇಲೆ ಪೊಲೀಸರಿಂದ ಹಲ್ಲೆ ಆಗಿದೆ. ಯಾವ ಪೊಲೀಸರು ರಕ್ಷಣೆಯನ್ನು ನೀಡಬೇಕಾಗಿತ್ತೋ ಅವರೇ ಹಲ್ಲೆ ಮಾಡಿದ್ದಾರೆ. ಪ್ರಶ್ನಿಸಲು ಹೋದ ರೈತನ ಮೇಲೆ ಪೊಲೀಸರಿಂದ ಹಲ್ಲೆ ನಡೆದಿದೆ. ಇಮ್ಮಾವು ಗ್ರಾಮದ ಸಾಬರಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಂಜನಗೂಡು ತಾಲೂಕು ಇಮ್ಮಾವಿನ ಸಾಬರಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಪೊಲೀಸರಿಂದ ರೈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೈಸೂರಿನ ನಂಜನಗೂಡಿನಲ್ಲಿ ಚಿತ್ರನಗರ ನಿರ್ಮಾಣ ಆಗ್ತಾ ಇತ್ತು. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾನೆ ಒಬ್ಬ ರೈತ. ಆತನ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದ್ದಾರೆ. ಪ್ರಶ್ನಿಸಲು ಹೋದಂತ ರೈತನ ಮೇಲೆ ನಾವೀಗ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ದಬ್ಬಾಳಿಕೆ ಇದು. ಏನೋ ಪ್ರಶ್ನೆ ಮಾಡ್ತೀಯಾ, ನಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ತೀವಿ ಕಣೋ, ಇಲ್ಲಿ ಚಿತ್ರನಗರ ನಿರ್ಮಾಣ ಆಗುತ್ತೆ, ನೀನ್ ಯಾವನೋ ಪ್ರಶ್ನೆ ಮಾಡಕ್ಕೆ ಅಂತೆಲ್ಲ ಹೇಳಿ ನೋಡಿ ಯಾವ ರೀತಿಯಲ್ಲಿ ಬಾರಿಸ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಿ. ಇಲ್ಲಿ ಯಾಕೆ ಚಿತ್ರನಗರಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಕ್ ಹೋದಂತ ರೈತನ ಮೇಲೆ ಪೊಲೀಸರು ದಬ್ಬಾಳಿಕೆಯನ್ನು ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ವಿಜುವಲ್ಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಏನ್ ಸರ್ ಪ್ರಶ್ನೆ ಮಾಡೋಂಗೆ ಇಲ್ವಾ ಅಂತ ಹೇಳಿ. ಪ್ರೇಮ್ ಕುಮಾರ್, ಇದು ಏನಿದು ಸುದ್ದಿ? ಇದು ಏನು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರಲ್ಲಿ ಮತ್ತು ರೈತನ ಮೇಲೆ ಪ್ರಶ್ನೆ ಮಾಡಕ್ ಹೋದಂತ ರೈತನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಈ ಪೊಲೀಸರು ಅವನನ್ನ ಕರೆಸಿ ಅವನ ಮಾತುಗಳನ್ನ ಕೇಳಿ ಮೇಲಾಧಿಕಾರಿಗಳಿಗೆ ತಿಳಿಸಬೇಕಾಗಿತ್ತು. ಆದ್ರೆ ಅವರೇ ಈ ರೀತಿ ವರ್ತನೆ ಮಾಡುವಂತದ್ದು ಸರಿಯಲ್ಲ. ಏನಾಗಿದೆ ಪ್ರೇಮ್ ಕುಮಾರ್ ಅಲ್ಲಿ? ಹೌದು ಕಾರ್ತಿಕ್, ಏನು ಇಮ್ಮಾವು ಗ್ರಾಮದ ಸಾಬರುಂಡಿ ಗ್ರಾಮದಲ್ಲಿ ಇಂತಹದೊಂದು ಘಟನೆ ನಡೆದಿರುವಂತದ್ದು. ಚಿತ್ರನಗರಿ ನಿರ್ಮಾಣ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿ ಹಲವಾರು ವರ್ಷಗಳಿಂದ ವಾಸವಿದ್ದಂತಹ ಒಂದು ಮುಸ್ಲಿಮರನ್ನು ಒಕ್ಕಲಿಸುವಂತ ಕಾರ್ಯ ನಡೆದಿರುವಂತದ್ದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ರೈತನ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವಂತದ್ದು. ಅಂದ್ರೆ ಕೆಲವು ದಿನಗಳಿಂದಷ್ಟೇ ಕೂಡ ಚಿತ್ರನಗರಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಆ ಏರಿಯಾದಲ್ಲಿರುವಂತಹ ಜನರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಾರೆ. ಆದ್ರೆ ಆ ನೋಟಿಸ್ಗೆ ಯಾರು ಕೂಡ ನಾವು ತಲಾತಲಾಂತರದಿಂದ ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ, ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಕೂಡ ಇಮ್ಮಾವು ಗ್ರಾಮದಲ್ಲಿರುವಂತಹ ಸಾಬರುಂಡಿ ಗ್ರಾಮದಲ್ಲಿರುವಂತಹ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿನ್ನೆಲೆಯಲ್ಲಿ ಪೊಲೀಸರನ್ನ ತಂದು ಅಲ್ಲಿರುವಂತಹ ಒಕ್ಕಲಿಸುವಂತ ಒಂದು ಘಟನೆ ನಡೆದಿರುವಂತದ್ದು. ಹೋದಂತ ಸಂದರ್ಭದಲ್ಲಿ ಕೂಡ ರೈತರ ಮೇಲೆ ಹಲ್ಲೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಹಲವಾರು ರೈತರು ಚಿತ್ರನಗರಿ ಮಾಡ್ತಿರುವಂತ ಸ್ಥಳದಲ್ಲೇ ಪ್ರತಿಭಟನೆಗೆ ಮುಂದಾಗಿರ್ತಾರೆ. ಆದ್ರೂ ಕೂಡ ಪೊಲೀಸ್ ಬೆಂಗಾವಲಿನಲ್ಲಿ ಕೂಡ ಜನರನ್ನ ಅಲ್ಲಿಂದ ಒಕ್ಕಲಿಸುವಂತ ಕಾರ್ಯ ನಡೆದಿರುವಂತದ್ದು. ಈ ಕಾರಣದಿಂದ ಕೂಡ ಹಲವಾರು ರೈತರು ನಾವು ತಲಾತಲಾಂತರದಿಂದ ಇಲ್ಲೇ ವ್ಯವಸಾಯನ ಮಾಡ್ಕೊಂಡು ಬದುಕಿದೀವಿ, ಇದನ್ನ ಬಿಟ್ಟರೆ ನಮ್ಗೆ ಬೇರೆ ಎಲ್ಲೂ ಜಾಗ ಇಲ್ಲ, ನಮ್ಮ ಮಕ್ಕಳಾಗಿರ್ಬೋದು ಮರಿ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದೀವಿ, ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಲ್ಲಿ ಬಲವಂತವಾಗಿ ಪೊಲೀಸರು ಸಮ್ಮುಖದಲ್ಲಿ ಕೂಡ ಪೊಲೀಸರ ರೈತರ ಮೇಲೆ ಹಲ್ಲೆ ಮಾಡಿ ಒಕ್ಕಲಿಸುವಂತಹ ಒಂದು ಘಟನೆಗೆ ಪೊಲೀಸರು ಮುಂದಾಗಿರುವಂತದ್ದು. ಇದು ಕೂಡ ಅಲ್ಲಿರುವಂತಹ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ಪ್ರೇಮ್.